ಯಾಕೆ ಮಾಡ್ತಾ ಇದ್ದಿ? ಸುರಿವ ಕಂಬನಿಯನ್ನು ಸೆರಗಿಂದರವಿ ಸುರಿವ ಕಂಬನಿಯನ್ನು ನಾನಿನ್ನು ರಣಕ್ಷೇತ್ರ ಸೇರಿಕೊಳ್ಳಿಲ್ಲ. ಯಾವನೇ ಒಬ್ಬ ವಿರೋಧಿಯು ನನ್ನ ಶರೀರಕ್ಕೆ ಬಾಣ ಪ್ರಯೋಗಿಸಿದ್ದಿಲ್ಲ. ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದದ್ದಿಲ್ಲ. ಆದರೂ ನೀನು ಕಣ್ಣೀರು ಸುರಿಸ್ತಾ ಇದ್ದಿ ಯಾಕೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ತಾಯಿ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಇರುವ ಒಬ್ಬನೇ ಒಬ್ಬ ಮಗನನ್ನು ಉಳಿಸಿಕೊಳ್ಳಬೇಕೆನ್ನುವಂತಹ ತವಕದ ಪ್ರತೀಕವಾಗಿ ನೀನು ಕಣ್ಣೀರು ಸುರಿಸ್ತಾ ಇದ್ದೀಯ. ಯಾಕಮ್ಮ ಸ್ವಾರ್ಥಿಯಾಗಿ ಯೋಚಿಸಿದ್ದಿ? ನಮ್ಮ ಪಾಂಡವರ ಪಕ್ಷವನ್ನೊಮ್ಮೆ ಸರಿಯಾಗಿ ನೋಡು. ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯರೆಷ್ಟು, ಮಕ್ಕಳನ್ನು ಕಳೆದುಕೊಂಡಂತಹ ತಾಯಂದಿರೆಷ್ಟು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಂತಹ ಅಕ್ಕ ತಂಗಿಯಂದಿರೆಷ್ಟು, ತಮ್ಮ ಬದುಕಿಗೆ ಆಧಾರವಾಗಿರುವಂತಹ ಪ್ರತಿಯೊಬ್ಬರನ್ನು ತಾವು ಕಳೆದುಕೊಂಡಿದ್ದೇವೆ ಎನ್ನುವಂತಹ ನೋವು ಅವರ ಮನಸ್ಸಿನಲ್ಲಿದೆ. ಅವರಿಗೆ ಸಮಾಧಾನ ಹೇಳುವವರು ಯಾರು ತಾಯೇ? ನಿನ್ನ ಮಗ ಮಾತ್ರ ಉಳಿಬೇಕು, ಬೆಳೆಯಬೇಕು ಎನ್ನುವಂತಹ ಆಶೆ ಇದು ಖಂಡಿತ ತಪ್ಪು ತಾಯಿ. ಅವರೆಲ್ಲರೂ ಯಾಕೆ ಪ್ರಾಣತ್ಯಾಗ ಮಾಡಿದ್ದಾರೆ? ಕೇವಲ ಹಸ್ತಿನಾವತಿಯ ಸಿಂಹಾಸನವನ್ನು ಧರ್ಮಜನಿಗೆ ದೊರಕಿಸಿಕೊಡಬೇಕೆನ್ನುವಂತಹ ಉದ್ದೇಶದಿಂದ ಪ್ರಾಣದ ಹಂಗನ್ನು ತೊರೆದು ರಣಕ್ಷೇತ್ರದಲ್ಲಿ ಮಡಿದು ಹೋಗಿದ್ದಾರೆ. ಅವರ ಪ್ರಾಣಕ್ಕೆ ಬೆಲೆ ಇಲ್ಲವೇ ತಾಯಿ? ನಿನ್ನ ಮಗ ಮಾತ್ರ ಉಳಿಬೇಕು. ಈ ರೀತಿಯ ಧ್ಯೇಯ ಸರಿಯಲ್ಲವಮ್ಮ. ನನ್ನನ್ನು ಕಳುಹಿಸಿಕೊಟ್ಟೆ ಅಂತ ಆದ್ರೆ ಇಷ್ಟರವರೆಗೆ ಜಯವನ್ನೇ ಸಂಪಾದಿಸಿದಂತಹ ನಾವು ಮುಂದೆಯೂ ಜಯಸಿರಿ ನಮ್ಮ ಪಾಲಿಗೆ ಆಗ್ತಾಳೆ ಎನ್ನುವಂತಹ ವಿಶ್ವಾಸ ಉಂಟು. ಕಳುಹಿಸಿಕೊಡು. ಇಲ್ಲ, ನಾನೆಷ್ಟೇ ಬೇಡಿಕೊಂಡ್ರೂ ಕೂಡ ನನ್ನನ್ನು ಕಳುಹಿಸಿಕೊಡುವುದಕ್ಕೆ ಮುಂದಾಗುವುದಿಲ್ಲ. ಆದರೆ ಹೋಗದ ನಿರ್ವಾಹವಿಲ್ಲ. ಈಗಾಗಲೇ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾನೆ ಎನ್ನುವಂತಹ ವರ್ತಮಾನ ನನ್ನಂತಹ ಹೊಂತಕಾರಿ ಯುವಕರಿಗೆ ತಿಳಿದಾಗಿದೆ. ಒಂದು ವೇಳೆ ಮಾತೆಯ ಕಣ್ಣೀರನ್ನು ಕಂಡು ನಾನು ಇಲ್ಲೇ ಉಳಿದೇನೆಂದಾದ್ರೆ ನಾಳೆ ಕರತಟ್ಟಿ ನಗಾಡಿಯ ವೀರಾವೇಶದಿಂದ ಅಭಿಮನ್ಯು ಯುದ್ಧಕ್ಕೆ ಹೊರಟ ಮಾತೆಯ ಕಣ್ಣೀರನ್ನು ಕಂಡು ಒಳಸರಿದ ಎನ್ನುವ ಹಾಗೆ ಅವರ ಮುಂದೆ ನಾನು ಅಪಹಾಸ್ಯಕ್ಕೊಳಗಾಗಬಾರದು. ಮಾತೆ ಆಶೀರ್ವಾದ ಮಾಡದೇ ಇದ್ರೆ ಏನಂತೆ? ಹೆತ್ತ ತಾಯಿಗೆ ನಿಂತಲ್ಲಿದ್ರೆ ಪ್ರದಕ್ಷಿಣೆ ಬಂದ್ರೆ ಈ ಭೂಮಿಯನ್ನೇ ಸುತ್ತಿದ ಫಲ ಬರ್ತದಂತೆ. ಹಾಗೆಯೇ ಮಾಡ್ತೇನೆ. ಮಾತೃಭಕ್ತಿಗೆ ಕಲಶವನ್ನು ಇಡ್ತೇನೆ. ಪಾದದಲ್ಲಿರುವಂತಹ ಧೂಳನ್ನೇ ಮಹಾಪ್ರಸಾದವನ್ನು ಹಾಗೆ ಸ್ವೀಕರಿಸ್ತೇನೆ. ರಣಕ್ಷೇತ್ರ ಸೇರಿಕೊಳ್ತೇನೆ.
ಸಾರಥ್ಯ ಅಗತ್ಯವಿದೆ.